ಹೆಂಗೋ ಸದ್ಯ ನನ್ನ ಗಂಡ ನನ್ನ ಮಕ್ಕಳಿಗಿಬ್ರಿಗೂ ಬೇರೆ ಕೊಟ್ಟಲ್ಲ. ನಮ್ಮ ಸುಂದ್ರ ಮಂಜಿ ಮೇಲೆ ದುಡಿತಾರೆ. ನಾನು ಆ ಮನೆಗೆ ಯಜಮಾನಿಯಾಗಿ ನಾನು ಇರ್ತೀನಿ. ನನ್ನ ಗಂಡ ಬರಲ್ವಂತೆ. ಹೆಂಗೋ ಅತ್ಲಾಗೆ ಈ ಮನೆಗೆ ಇರ್ಲೇಳು, ನನಗೇನಂತೆ, ಆ ಮನೆಗೆ ನಾನು ಇರ್ತೀನಿ. ನಾನು ಹೇಳ್ದಂಗೆ ಅವರಿಬ್ರು ಕೇಳಬೇಕು, ಮಂಜಿನೂ ಸುಂದ್ರನು. ಚೆನ್ನಾಗಿ ಅವರಿಬ್ರು ದುಡ್ಕೊಂಬಂದು ನನ್ನ ಕೈ ಕೊಡಬೇಕು. ನಾನೆಲ್ಲ ವ್ಯವಹಾರ ನೋಡ್ಕೋಬೇಕು. ಇಷ್ಟು ದಿನ ನನ್ನ ಗಂಡನೇ ನೋಡ್ಕೊಂತ ಇದ್ದ. ನಾನು ಮದ್ವೆ ಆಗಿ ಬಂದ ಆಗಿಂದನ ಎಲ್ಲದಕ್ಕೂ ಅವನ ಹತ್ರ ನಾನು ಕೈ ಚಾಚ್ಬೇಕಾಯ್ತು. ದುಡ್ಡು ಕೊಡ್ರಿ ಅದನ್ನ ತಾಬೇಕು ಇದನ್ನ ತಾಬೇಕು ಹಂಗೆ ಹಿಂಗೆ ಅಂತಾನ. ಈಗ ನಾನೇ ಯಜಮಾನಿ. ಈಗ ಎಲ್ಲರೂ ನನ್ನೇ ಕೇಳಬೇಕು. ಅದಕ್ಕೆ ತಾನೇ ನಾನು ಇಷ್ಟು ದಿನ ಏನು ಮಾತಾಡ್ದಲೇನೆ ಹಿಂಗಾಗೇ ಆಗುತ್ತೆ, ನಾನು ಸುಮ್ಮನಿದ್ರೆ ಅಂತಾನ ಯೋಚನೆ ಮಾಡಿ ಸುಮ್ಮನಿದ್ದೆ. ಅದಕ್ಕೆ ಅದೇ ಆಯ್ತು. ಮಂಜಿಯಾಗಿ ಅವಳೇನೆ ಗಂಡಗೂ ಬುದ್ಧಿ ಕಲ್ಸಿಳು, ಅವಳು ಬುದ್ಧಿ ಕಲ್ತ್ಕೊಂಡು ಬೇರೆ ತಗೊಂಡೇ ಬಿಟ್ಲು. ನನ್ನ ಸೊಸೆ ಅಂದ್ರೆ ಸೊಸೆ ಮಂಜಿನೇ. ಅಮ್ಮೂದೇವಿನೂ ಐತಿ, ನನ್ನ ಮಾತೇ ಕೇಳ್ತಾ ಇರ್ಲಿಲ್ಲ. ದೇವನಂತದು ನಾನು ತಂದಿರೋದು ತಕ್ಕಂಗೆ ಇದ್ದಾಳೆ ಈ ಮಂಜಿ. ಬಾಡಿಗೆ ಮನೆ ನೋಡ್ಕೊಂಬರ್ತೀವಿ ಅಂತ ಹೋದ್ರು. ಎಲ್ಗೋದ್ರು ಏನೋ ಒಂದಿಟ್ಟು ಹೊಸ ಮನೆನೇ ಯಾವ್ದಾದ್ರು ಇದ್ರೆ ನೋಡ್ಕೊಂಬರ್ರಿ ಏನ್ ಬೇಕಾಯ್ತು. ಆ ಶಾಂತಮ್ಮನ ಮನೆ ಏನೋ ಇತ್ತು, ಕೊಡ್ತಾಳೋ ಇಲ್ವೋ ಗೊತ್ತಿಲ್ಲ. ಯಾರೋ ಯಾವ ಬೇರೆ ಕಡೆಗೆ ಹೋಗಿದ್ದಾರೆ, ಬೆಂಗಳೂರು ಕಡೆಗೆ ಯಾರೋನ ಮನೆ ಖಾಲಿ ಮಾಡ್ಕೊಂಡು ಕಟ್ಸಿ ಅಂತ ಹೇಳ್ತಿದ್ದೆ. ಯಾರೋ ನಿಂಗರಾಜು ಅಣ್ಣ ಅಲ್ವೇ? ಮಕ್ಳು ಯಾರೋ ಒಬ್ಬ ಸತ್ತೋದ, ಇನ್ನೊಬ್ಬ ಯಾರೋ ಮದುವೆ ಅಲ್ಲೇ ಆಗಿ ಬೆಂಗಳೂರಾಗ ಇದ್ದಾನೆ ಅಂತ ಇವರು ಅಲ್ಲಿಗೆ ಹೋದ್ರು. ಅವ್ರ ಮನೆ ಖಾಲಿ ಇರಬೇಕು. ಅದೊಂದಿಟ್ಟು ಹೊಸ ಮನೆ ಇದ್ದಂಗಿತ್ತು. ನೋಡೋಣ ಇರು, ಯಾವ ಮನೆ ನೋಡ್ಕೊಂಬರ್ತಾರೋ ಏನೋ ನಮ್ಮ ಮಂಜಿನೂ ಸುಂದ್ರಾನು. ಓ ಬಂದ್ರ ಸುಂದ್ರ ಮಂಜಿ ನೋಡ್ಕೊಂಬಂದ ಮನೆನ? ಅತ್ತೆ ಅದೇ ಆ ಮೂಲೆಯಲ್ಲಿ ಒಂದು ಸ್ವಲ್ಪ ಹಳೆ ಮನೆ, ಆ ಮನೆ ಐತೆ. ಆ ಮನೆಗೆ ಸ್ವಲ್ಪ ಬಾಡಿಗೆ ಕಡಿಮೆ, ಒಂದು 300-400 ರೂಪಾಯಿ ಕೊಡ್ಬೋದು. ಇನ್ನೊಂದು ಸ್ವಲ್ಪ ಹೊಸ ಮನೆ ಯಾರೋ ಬೆಂಗಳೂರಿಗೆ ಹೋಗಿದ್ದಾರಂತೆ, ಅವರು ಇಲ್ಲಿ ಇಲ್ವಂತೆ. ಅವರು ಯಾರೋ ಅಣ್ಣ ತಮ್ಮಗಳು ಹೇಳ್ತಾ ಇದ್ರು. ಅದೇ ರಾಜಣ್ಣನೋ ಯಾರೋ ಇದಾರಲ್ಲ ಅವ್ರು ಹೇಳ್ತಾ ಇದ್ರು. ಯಾವ ಮನೆಗೆ ಹೋಗೋದು? ಹೌದಾ, ಹಳೆ ಮನೆ ನಾನು ನೋಡಿದ್ದೀನಿ. ಇನ್ನೇನು ಇದ್ದೂರಾಗೈತೆ ಅಂದಮೇಲೆ ನೋಡದೆ ಇರೋಕ್ಕಾಗತ್ತಾ? ಅದೇನಷ್ಟು ಚೆನ್ನಾಗಿಲ್ಲಮ್ಮ. ಬಾಡಿಗೆ ಕಡಿಮೆ ಅಂತ ಹೋದ್ರೂ ನಮ್ಮ ಇದಕ್ಕೆ ಸರಿ ಆಗಲ್ಲ. ಸರಿ ಆಯ್ತು, ನೋಡೋಣ ನಡಿ. ನೋಡ್ಕೊಂಡು ಹೊಸ ಮನೆಗೆ ಹೋಗೋಣ. ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ. ನಾವೇನು ನಮ್ಮ ಇದೇನು ನಮ್ಮ ಗತ್ತೇನು ಹೇಳು. ಸಾವುಕಾರ ಗೋವಿಂದಪ್ಪನ ಹೆಂಡತಿ ಅಂದರೆ ನಾವೊಂದು ಇದ್ರಾಗಿರ್ಬೇಕು ಮನೆ ಅಂದಮೇಲೆ, ನಮ್ಮ ಮನೆ ಅಂದಮೇಲೆ. ಜಯ್ಯಮ್ಮನ ಮನೆ ಅಮ್ಮ ಅಂತ ಎಲ್ಲರೂ ಅನ್ಬೇಕು ಊರಾಗೆ, ಹಂಗಿರ್ಬೇಕು ಮನೆ. ನಡಿ ನೋಡೋಣ. ಸರಿ ಬನ್ನಿ ಅತ್ತೆ ಹೋಗೋಣ. ನೀವೊಂದ್ಸಲನ ನೋಡಿವ್ರಂತೆ. ನಡಿ ನಮ್ಮ ಲೆವೆಲ್ಗೆ ಒಂದಿಟ್ಟು ಚೆನ್ನಾಗಿರೋ ಮನೆನೇ ನೋಡ್ಬೇಕು ನಾವು. ನೋಡಿ ಅತ್ತೆ, ಇದು ಸ್ವಲ್ಪ ಹಳೆ ಮನೆ, ಆದ್ರೆ ಒಂದಿಷ್ಟು ದೊಡ್ಡದಾಗೈತಿ. 2 ಮನೆ ಇದಾವಂತೆ, ಬೇಕು ಅಂದ್ರೆ ಬಳಸ್ಕೋಬಹುದು ಅಂತ ಹೇಳ್ತಿತ್ತು ಅಕ್ಕ. ಈ ಮನೆನ ಅಯ್ಯೋ 2 ಮನೆ ಅಲ್ಲ 3 ಮನೆ ಇದ್ರು ಬೇಡ. ಇಂಥ ಹಳೆ ಮನೆ ಎಲ್ಲನ ನಮಗೆ ಎಲ್ಲನ ಇದಾಗಲ್ಲ ಕಣೆ. ನಮ್ಮಂತವರೆಲ್ಲ ಇಂಥ ಮನೆಗಿರೋದ? ನಮ್ಮ ಲೆವೆಲ್ ಏನು, ನಾವೇನು? ಹೇಳು. ಬೇಡ ನೀನ್ ಬೇಕಂದ್ರೆ ಇಂಥ ಮನೆಗಿದ್ದು ರೂಢಿ ಇರ್ಬೋದು ನಿಮ್ಗೆ, ಆದ್ರೆ ನನಗಿಂತ ಮನೆಗೆಲ್ಲನ ಇದ್ದು ರೂಢಿ ಇಲ್ಲಮ್ಮ. ನನ್ನ ತವ್ರ ಮನೆಗೋ ಗಂಡನ ಮನೆಗೋ ಎಲ್ಲನ ದೊಡ್ಡ ಮನೇಲಿದ್ದು ಹೊಸ ಮನೆಗಿದ್ದೇ ರೂಢಿ. ಹೊಸ ಮನೆ ಅಲ್ದಿದ್ರು ಚೆನ್ನಾಗಿರೋ ಮನೆ ಆಗಿರ್ಬೇಕು ನಮ್ಗೆ. ಈ ತರ ಎಲ್ಲ ಅಲ್ಲಿ ಬಿದ್ದೋಗಂಗೈತೆ ಈ ಮನೆಯಲ್ಲಿ ನಾವಿರೋದ. ಚೆನ್ನಾಗಿದೆ ಅತ್ತೆ, ನಾನು ತವ್ರ ಮನೇಲಿ ನಮ್ಮ ಮನೇನು ಹಳೆ ಮನೇನೆ. ಇದ್ರಾಗೆ ಬಾಡಿಗೆ ಕಡಿಮೆ, ಅದಕ್ಕೆ ನಾನು ಇರ್ಬೋದು ಅಂತ ಯೋಚನೆ ಮಾಡಿದೆ. ಬೇಡ ನಾನು ಈ ಮನೆ ಹಾಳೆ ನೋಡಿದ್ದೆ. ಅಯ್ಯೋ ಇಂಥ ಮನೆಗೆ ಏನಿದ್ರು ನಮ್ಮ ಹೊಲ್ದಾಗ ಕೂಲಿಪಾಲಿ ಬರ್ತಾರಲ್ಲ ಅಂಥವ್ರು ಇರೋದಷ್ಟೇ ಈ ಮನೆ. ನಮ್ಮ ಇದಕ್ಕೆ ಇದೆಲ್ಲನ ಇದಾಗಲ್ಲ. ಬಾ ಹೋಗೋಣ. ಅಲ್ಲಿ ಹೊಸ ಮನೆ ಐತಿ ಅಂದಲ್ಲ, ಆ ಮನೆಯೇ ಸರಿ ನಮ್ಗೆ. ಬಾ ಹೋಗೋಣ. ಸರಿ ನಡೀರಿ ಅತ್ತೆ. ಅಯ್ಯಮ್ಮ ಈ ಮನೆನೇ ಚೆನ್ನಾಗೈತೆ, ಇಲ್ಲೇ ಇರ್ಬೋದಾಗಿತ್ತು. ಒಳಗೆಲ್ಲ ಚೆನ್ನಾಗೈತೆ. ಅಯ್ಯೋ ಒಳಗೆ ಚೆನ್ನಾಗೇ ಇರ್ಲಿ, ಹೆಂಗಾದ್ರೂ ಇರ್ಲಿ. ಸುಮ್ಮನೆ ಬಾರ ಸುಂದ್ರ, ನಿನಗೆ ಗೊತ್ತಾಗಲ್ಲ. ಇವ ಅಮ್ಮ ಯಾವ್ದಲ್ಲ. ಅಯ್ಯೋ ಇದನ್ನು ಚೆನ್ನಾಗಿಲ್ಲ ಅಂತೈತೆ, ಬಾಡಿಗೆ ಕಮ್ಮಿ ಅಂತ ಇದ್ರಾಗಿರೋಣ ಅಂದ್ರೆ ಬ್ಯಾಡ ಅಂಬತ್ತೀವ ಅಮ್ಮಯ್ಯ. ಹೋಗು. ಆರು ಜಲ್ದಿ ಸುಂದ್ರ. ಅಯ್ಯ ಇವನೊಬ್ಬ ಬರೀ ಇಂಥ ಹಳೆ ಮನೆ ಕರ್ಕ ಬರ್ತಾನೆ. ಈ ಮನೆ ಅತ್ತೆ, ಅದೇ ಈ ಮನೆಯವ್ರೆ ಎಲ್ಲನ ಕಟ್ಸ್ಬಿಟ್ಟು ಏನೋ ಅವ್ರ ಮಗ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಖಾಲಿ ಮಾಡ್ಕೊಂಡು ಹೋಗೋರಂತೆ. ಅವ್ರು ಯಾರೋ ಅವಕ್ಕ ಐತಲ್ಲ, ಅದ್ಯಾವ್ದು ಅವಕ್ಕ ನಾನೇ ಬಾಡಿಗೆ ಕೊಡ್ತೀನಿ ಬಾಡಿಗೆ ಇರ್ರಿ ಅಂತ ಹೇಳ್ತಾ ಇತ್ತು. ಕರ್ದ್ ಬರ್ಲಾ? ಅದೇ ಅವ್ನು ಶಾಂತಪ್ಪ ಇದ್ದಾನಲ್ಲ, ಅವ್ರ ತಮ್ಮಂದೆ ಇದು ಮನೆ. ಇಲ್ಲೇ ಮನೆಯಿಂದ ಇದ್ದಾನಲ್ವೇ? ಹೋಗಿ ಕರ್ದ್ ಬರೋಗು. ನಾವು ಇದೇ ಮನೆಗೆ ಇರೋಣ. ಹೊಸ ಮನೆ ಚೆನ್ನಾಗೈತಿ, ನಮಗೆ ಇದೇ ಆದ್ರೆ ಸರಿಯಾಗಿರುತ್ತೆ. ಯಾವ್ದಾದ್ರು ಹಳೆ ಮನೆ ನೋಡ್ತೀರಪ್ಪ ನೀವು, ಇಂಥ ಮನೆ ನೋಡೋದ್ ಬಿಟ್ಟು. ನೋಡು ಖಾಲಿ ಐತಿ, ಜಾಸ್ತಿ ಬಾಡಿಗೆ ಅಂತ ಯಾರು ಬಂದಿಲ್ಲ ಈ ಮನೆಯಕ್ಕೆ. ನಮ್ಗೆ ಜಾಸ್ತಿ ಬಾಡಿಗೆ ಆದ್ರೂ ಪರವಾಗಿಲ್ಲ, ನಮ್ಗೆ ಚೆನ್ನಾಗಿರ್ಬೇಕು ಮನೆ. ಯಾರನ್ನ ನೋಡಿದ್ರು ಜಯ್ಯಮ್ಮನ ಮನೆ ಚೆನ್ನಾಗೈತಪ್ಪ ಬಾಡಿಗೆ ಇದ್ರು ಅಂತಾನ ಈ ಮನೆಗೆ ಇಟ್ಕೊಂಡು ಹೊಸ ಮನೆ ಕಟ್ಸೋಣ. ಸರಿ ಅತ್ತೆ ಆಯ್ತು. ಆದ್ರೆ ದುಡ್ಡಿಗೆ ಏನಾದ್ರು ಕೊಡೋದಾದ್ರೆ ಇದನ್ನೇನೆ ಖರೀದಿ ಮಾಡ್ಬಿಟ್ಟು ಇಲ್ಲೇ ಇದ್ಬಿಡೋಣ. ಚೆನ್ನಾಗೈತೆ ಒಳಗಡೆ ಎಲ್ಲನ.
ಅದು ಸರಿನೇ ತಗ, ಕೊಡ್ತೀವಿ ಅಂದ್ರೆ ತಗಮಕ್ಕಾಗುತ್ತೆ. ಒಂದಿಷ್ಟು ದುಡ್ಡು ಗಿಡ್ಡು ನೋಡ್ಕೊಂಡು ಹೋಗು, ಕರ್ದ್ವರಗು. ಸರಿ ಅತ್ತೆ, ಕರ್ದ್ ಬರ್ತೀನಿ. ಹೆಂಗೋ ಇಷ್ಟು ಒಳ್ಳೆ ಹೊಸ ಮನೇನ ಕಟ್ಸ್ಬಿಟ್ಟು ಅವರೆಲ್ಲ ಹೋಗಿದಾರಲ್ಲ, ಕೊಡ್ತಾರೆ ಅನ್ಸತ್ತೆ. ಯಮ್ಮ ಯಮ್ಮ, ಈ ಮನೆಗೇನಮ್ಮ ನಾವಿರೋದು? ಹ್ಞೂ ಕಣೋ ದಡ್ಡನ್ ಮಗನೇ, ಹೋಗಿ ಹೋಗಿ ಹಳೆ ಮನೆಗಿರೋಣ ಅಂತಿದ್ಯಲ್ಲ. ನೀನ್ ಯಾರ ಮಗ? ಈ ಒಂದೀಟು ಯೋಚನೆ ಮಾಡಲ್ವಲ್ಲ, ಈ ಜಯಮ್ಮನ ಮಗನಾಗಿ ಅಂತ ಹಳೆ ಮನೆಗಿದ್ರೆ ಯಾರನ್ನ ಏನಂಬಲ್ಲ. ನಮ್ಮ ಮರ್ಯಾದೆ ಏನಾಗಲ್ಲ ಊರಾಗೆ. ಗೊತ್ತಾಗಲ್ಲ ಕಣೋ ಸುಂದ್ರ, ನೀನು ಇಂಥದ್ದೆಲ್ಲ ತಿಳ್ಕೋಬೇಕು. ಬರೇ ಹೊಲ್ದಾಗೆ ನೀರಿಕ್ಕದು, ಕೊಚ್ಚೋದು, ಗುಂಡಿ ತೆಗಿಯೋದು ಆ ಕೆಲಸ ಕಲ್ತ್ರೆ ಗೊತ್ತಾಗಲ್ಲ. ಇಂಥವೆಲ್ಲನ ಚಿಕ್ಕ ಚಿಕ್ಕ ಸಣ್ಣ ವಿಷಯನ ನಮ್ಮ ಮರ್ಯಾದೆ ಬಗ್ಗೆ ಉಳಿಸ್ಕೊಳ್ಳೋದು ಹೆಂಗೆ, ನಮ್ಮ ಗೌರವ ಹೆಚ್ಚಿಸ್ಕೊಳ್ಳೋದು ಹೆಂಗೆ ಅಂತ ಎಲ್ಲ ಕಲ್ತ್ಕೋಬೇಕು ನೀನು. ಗೊತ್ತಾಯ್ತಾ? ಇನ್ಮೇಲೆ ನಾನು ನೀನು ನೀನ್ ಹೆಂಡತಿ ಮೂವರು ಇರ್ತೀವಲ್ಲ, ಹೇಳ್ಕೊಡ್ತೀನಿ ಬಿಡು. ನಾನು ಇರ್ತೀನಲ್ಲ, ನಾನು ಎಲ್ಲ ವ್ಯವಹಾರ, ಮನೆ ವ್ಯವಹಾರ ಎಲ್ಲ ನೋಡ್ಕೊಂತೀನಿ. ದುಡ್ಡಿನ ವ್ಯವಹಾರ ಎಲ್ಲ ನೀವಿಬ್ರು ದುಡ್ಡು ನನ್ನ ಕೈಗೆ ತಂದು ಕೊಡ್ಬೇಕು ಅಷ್ಟೇನೆ. ಜಯಮ್ಮ, ಏನಮ್ಮ ಜಯಮ್ಮ, ಈ ಮನೆ ಬಾಡಿಗೆಗೆ ಬೇಕಾ? ಹೂ ಕಣಣ್ಣ, ಬೇಕಾಗಿತ್ತು. ನಮ್ಮ ಮಕ್ಕಳು ಬೇರೆ ಹೋಗಿದ್ದಾರೆ, ಸ್ವಲ್ಪ ದಿನ ಹೊಸ ಮನೆ ಕಟ್ಟಿಸ್ಕೊಂಡ್ಬಿಟ್ಟು ನಾವು ಹೊಸ ಮನೆಗೆ ಹೋದ ತಕ್ಷಣ ಬಿಡ್ತೀವಿ. ನೋಡೋಣ. ಬಾಡಿಗೆ ಬೇಕಾಗಿತ್ತು, ಅದಕ್ಕೆ ಇವ್ರದ್ದು ಇದು ನಿಮ್ಮ ತಮ್ಮ ಅರ್ಧಲ್ವಾ? ಹೌದಮ್ಮ, ನಮ್ಮ ತಮ್ಮಂದೆ ಕಟ್ಟಿಸ್ತಾ ಇರೋಣ ಅಂತನ. ಆದರೆ ಮಗ ಎಲ್ಲ ಬೆಂಗಳೂರಿಗೆ ಕೆಲ್ಸಕ್ಕೆ ಸೇರವನೆ. ಅದಕ್ಕೆ ನಾವಿಲ್ಲಿ ಇನ್ನೇನಿರೋದು ಗಂಡ ಹೆಂಡತಿ ಇಬ್ಬರೇನೆ ಅಂತ ಅವರು ಅಲ್ಲಿಗೆ ಹೋಗವ್ರಿ. ಅಲ್ಲೇನೆ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಇದ್ದಾರೆ ಅವರು. ಇನ್ನೇನು ಈ ಕಡೆಗೆ ಬರಲ್ಲ. ಈ ಮನೆನ ಯಾರಿಗಾನ ಬಾಡಿಗೆ ಕೊಟ್ಟರೆ ಕೊಡೋಣ ಅಂತಿದ್ದ. ಸರಿ, ನೋಡಿ ನಡೀರಿ, ಒಳಕ್ಕೆ ಬರ್ರಿ, ಒಳಕ್ಕೆ. ಅದಕ್ಕೆ ನಾನು ಬಂದಿದ್ದು, ಹೊಸ ಮನೆ ಚೆನ್ನಾಗೈತಿ ಅಂತಾನ. ನೋಡಮ್ಮ, ಕಟ್ಸಿ ಒಂದೆರಡು ದಿವಸನೂ ಈ ಮನೆಗಿರಲಿಲ್ಲ. ಅದೇ ಹೋದ್ರು ಅವರು. ಅದಕ್ಕೆ ಬಾಡಿಗೆ ಜಾಸ್ತಿ ಅಂತ ಯಾರು ಬಂದಿರಲಿಲ್ಲ. ಹೆಂಗೋ ನೀವು ಹೆಂಗೋ ಅತ್ಲಾಗೆ ಒಂದಿಟ್ಟು ಅಡಿಕೆ ತೋಟ ಇಟ್ಕೊಂಡಿದ್ದೀರಾ, ಚೆನ್ನಾಗಿದ್ದೀರಾ. ಬಾಡಿಗೆ ಕೊಡೋಕ್ಕೂ ಸರಿಯಾಗುತ್ತೆ, ಚೆನ್ನಾಗೂ ಇಟ್ಕೊಂತೀರ. ಮಂಚನೂ ಐತೆ ಕುಕ್ಕಮಕ್ಕೆ, ಅದನ್ನೇನು ನಾವೇ ಯಾರು ತಗೊಂಡೋಗಲ್ಲ, ಇಲ್ಲೇ ಇರುತ್ತೆ. ಈ ಮನೆಗೆ ಏನೇನೈತೆ ಅದೆಲ್ಲನ ಬಾಡಿಗೆ ಕೊಡೋರ್ಗೇನೆ ಅಂತಾನ ಹೇಳೋಗ್ಯಾವ ನನ್ನ ತಮ್ಮ. ಹೌದಾ, ಚೆನ್ನಾಗೈತೆ ಹೊಸ ಮನೆ. ನಮಗೂ ಇಂಥ ಮನೆನೇ ಬೇಕಾಗಿತ್ತು. ಏನಾರ ಮಾರ್ಗಿರ್ತಾರ ಹೆಂಗೆ? ಹೆಂಗೋ ಅಮ್ಮ ಗೊತ್ತಿಲ್ಲ, ಕೇಳಬೇಕು. ಊರಿಗೆ ಪರಿಗೆ ಬಂದಾಗ ಯಾವಾಗಾದ್ರೂ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಯುಗಾದಿ ಹಬ್ಬಕ್ಕೆ ನಾನು ಬರ್ತಾನೆ. ನಮ್ಮ ಅಪ್ಪ ಅಮ್ಮಗೆ ಇದನ್ನ ಬಟ್ಟೆ ಏರಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಕ್ಕೆ ಬರ್ತಾನಲ್ಲ, ಆವಾಗ ಕೇಳ್ತೀನಿ. ಹೇಳು, ಯಾಕೆ ತಾಂತೀರಿ ನೀವು? ತಾಮನ ಅಂತಾನ. ಇನ್ನೇ ನನ್ನ ಸುಂದ್ರನು ನಮ್ಮ ರವಿನು ಬೇರೆ ಹೋದ್ರಲ್ಲ, ಅದಕ್ಕೆ ಮನೆ ಕಟ್ಟಿಸ್ಕೋಬೇಕಲ್ಲ. ನಮ್ಮವೇನು 2 ಮನೆ ಇದ್ದಿದೆ, ಅವ್ನಿಗೊಂದು ಆಗೋದು. 2 ಮನೆ ಇಲ್ವಲ್ಲ. ನಮ್ಮ ಅಯ್ಯಪ್ಪ ಕಟ್ಸು ಅಂದ್ರೆ ಬಿಡು ನೋಡ್ಕೊಂಬನ, ಇನ್ನ ಇವಾಗಲೇ ಯಾಕೆ ಅಂತ ಹೇಳ್ತಿತ್ತು. ಈಗ ನನ್ನ ಕಿರಿ ಸೊಸೆ ಇದಾಳಲ್ಲ, ಈ ಜೊತೆಗಿದ್ರೆ ಆಗಲ್ಲ, ಸರಿ ಆಗಲ್ಲ. ಅವರೊಂದಂಬದು ನಾವೊಂದಂಬದು, ನಾವು ಮಾಡಿವಿ ಎಂಬುದು ಅವೆಲ್ಲ ಬೇಡ. ನಾವು ದುಡ್ದು ನಾವೇ ಸಂಪಾದನೆ ಮಾಡ್ಕೊಂತೀವಿ, ನಾವೇ ಮನೆ ಕಟ್ಕೊಂತೀವಿ ಅಂತಾನ ಅಲ್ಲ. ಅದಕ್ಕೆ ನಾನು ಹಂಗಂದೆ, ಕೊಡತ್ಲಾಗ ಬೇರೆ ಹೋದ್ರು ಹೋಗ್ಲೇಳು ಅಂತಾನ ನಮ್ಮ ಅಯ್ಯಪ್ಪ. ಅದಕ್ಕೇನೆ ಹಂಚ್ಕೊಟ್ಟೈತಿ ಎಲ್ಲನ, ಹೊಲ ಮನೆ ಎಲ್ಲನ. ಓ ಹೌದೇನು, ನಿನ್ನ ಮಕ್ಕಳು ಬೇರೆ ಹೋದ್ರಾ? ಯಾರನ್ನೂ ಕರೆದಿಲ್ಲ ನೋಡಮ್ಮ. ನೀವೇ ಹಂಚ್ಕೊಂಡು ಸುಮ್ಮನಾಗಿದ್ದೀರಾ. ಇನ್ನೊಬ್ರಾಗಿದ್ರೆ ಯಾರು ನನ್ನ ಮಧ್ಯಸ್ಥರನ್ನ ಕರೆದು ಮುಖ್ಯಸ್ಥರನ್ನ, ಊರಿನ ಪಂಚಾಯತಿ ಮುಖ್ಯಸ್ಥರನ್ನ ಹಂಚ್ಕೊಂತಿದ್ರು. ಹೆಂಗೋ ನಿಮ್ಮ ಮಕ್ಕಳು ಒಳ್ಳೆಯರಾಗತ್ಗೆ ಯಾತು ಜಗಳ ಪಗಳ ಆಡಿಲ್ಲ ಅಲ್ವೇ? ಮತ್ತೆ ನನ್ನ ಮಕ್ಕಳು ನಾನು ಹಂಗೆ ಬೆಳೆಸಿದ್ದೀನಿ. ಒಂದು ತಿರ್ಕೊಂಡು ಮಾತಾಡಲ್ಲ, ಗೊತ್ತಾ? ಆದ್ರೆ ಏನು ಮಾಡೋದು, ನನ್ನ ಮಗ ಇದಾನಲ್ಲ ರವಿ, ಅವನೇನೆ ಒಂದಿಟ್ಟು ನನ್ನ ಮಾತೇ ಕೇಳ್ದಂಗೆ ಹೋಗಿ ಅವಳನ್ನ ಶ್ರೀದೇವಿ ಅನ್ನೋಳನ್ನ ಮದುವೆ ಮಾಡ್ಕೊಂಬಂದ. ಅದೊಂದೇ ನನ್ನ ಮಕ್ಕಳು ಮಾಡಿರೋ ತಪ್ಪು. ಅವಳನ್ನ ನಾನು ಇಷ್ಟಪಟ್ಟಂಗೆ ಮದುವೆ ಮಾಡ್ಕೊಂಬಂದಿದ್ರೆ ಇವತ್ತು ನನ್ನ ಸೊಸೆಯರನ್ನು ಅನ್ಯೋನ್ಯವಾಗಿ ಒಂದೇ ಮನೇಲಿ ಇರೋರು. ಏನು ಮಾಡ್ತೀಯ? ಅವಳು ಸರಿ ಇಲ್ಲ, ಅವಳು ಶ್ರೀದೇವಿ ನನ್ನ ದೊಡ್ಡ ಸೊಸೆ. ಅದಕ್ಕೇನೆ ಪಾಪ ಇವಳು ಎಷ್ಟು ಅಂತಾನ ಅವಳ ಹತ್ರ ಏಕ್ತಾಳೆ ಹೇಳು. ಅದಕ್ಕೆ ಬೇರೆ ತಗೊಂಡಿದ್ದು. ಚೆನ್ನಾಗಿರ್ಲಿ ನನ್ನ ಮಗ ಅಂತಾನ. ಹಂಗೇನಿಲ್ಲ ಬಿಡಮ್ಮ, ನಿನ್ನ ಹಿರಿ ಸೊಸೆನೂ ತುಂಬ ಒಳ್ಳೇದು ಪಾಪ. ಎಲ್ಲನ ಸಿಕ್ಕರು ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತೆ. ಬರೋಣ, ಕುತ್ಕೊಳ್ರಣ, ಟೀ ಕುಡಿರೋಣ ಅಂತೈತೆ. ರವಿ ತುಂಬ ಅದೃಷ್ಟ ಮಾಡಿದ ಅಂತ ಸೊಸೆ ಸಿಗಬೇಕು ಅಂದರೆ. ಹೊರಗಿನ ಜನತಾಗೆ ಹಂಗೆ ಮತ್ತೀಗ ಎಲ್ಲ ಒಂದು ಕ್ಷಣ ಹೊತ್ತು ಮಾತಾಡ್ತಿರಲ್ಲ, ಅದಕ್ಕೆ ಹಂಗೆ ಅನ್ಸುತ್ತೆ. ಆದ್ರೆ ಮನೆಯಾಗ ಇದ್ದಾಗೆ ತಾನೇ ಗೊತ್ತಿರೋದು ಅವಳ ಬೆಲೆ ಏನು ಅಂತಾನೆ. ಹಿರಿಯರು ದೊಡ್ಡರು ಅಂತಂದ್ರೆ ಒಂದೇಟು ಗೌರವನೇ ಇಲ್ಲ ಅವಳಿಗೆ. ನಮ್ಮ ಕಿರಿ ಸೊಸೆ ಇದ್ದಾಳಲ್ಲ, ನಾನು ಮದುವೆ ಮಾಡ್ಕೊಂಡ್ ಬಂದಿರೋ ಸೊಸೆ, ಅವಳು ಎಷ್ಟು ಗೌರವ ಕೊಡ್ತಾಳೆ ನನಗೆ, ನನ್ನ ಗಂಡಗೆ ಎಲ್ಲನ. ಸರಿ, ಏನೋ ಬಿಡಮ್ಮ, ನಿಮ್ಮ ಮನೆ ವಿಚಾರ ನನಗೆ ಯಾಕೆ. ಸರಿ, ಇದಕ್ಕೆ 500 ರೂಪಾಯಿ ಬಾಡಿಗೆ, ಒಂದು 3000 ರೂಪಾಯಿ ಅಡ್ವಾನ್ಸು ಕೊಡಬೇಕು. ಹೌದಾ? 500 ರೂಪಾಯಿನಾ? ಜಾಸ್ತಿ ಆಗ್ಲಿಲ್ವಾ? ಏನು ಜಾಸ್ತಿ ಇಲ್ಲ, ಹೊಸ ಮನೆ ಇದು. ಹಳೆ ಮನೆ ಆದರೆ ಬಿಡಮ್ಮ ಅಂತ ಹೇಳ್ಬೋದಾಗಿತ್ತು, ಹೊಸ ಮನೆ ಅಲ್ವಾ, ಹಂಗಾಗಿ. ಸರಿ ಆಯ್ತು ಬಿಡು. ಏನು 500 ರೂಪಾಯಿ ನಮ್ಗೇನೇನು ಅಂತದೇನು ದೊಡ್ಡ ಹೊರೆ ಆಗಲ್ಲ. ನಮ್ದೇನು ಅಡಿಕೆ ತೋಟ, ತೆಂಗಿನ ತೋಟ ಐತೆ. ಸರಿ ಆಯ್ತು ಬಿಡು. ನಾಳೆನೆ ಬಂದು ನಾವು ಈ ಮನೆಗೆ ಸೇರ್ಕೊಂತೀವಿ. ಏನೇ ಮಂಜಿ? ಸರಿ ಆಯ್ತತ್ತೆ. ಹಂಗೆ ಕೇಳಿ ನೋಡೋಣ, ನಿನ್ನ ತಮ್ಮನ್ನ ಕೊಡ್ತಾರೇನೋ ಈ ಮನೆನ, ಕೊಂಡ್ಕೊಂತೀವಿ ನಾವೇನೆ, ಯಾರಿಗೂ ಕೊಡಬೇಡ್ರಿ ಅಂತ ಹೇಳು. ಆಯ್ತಮ್ಮ, ನೋಡೋಣ, ಬಂದಾಗ ಕೇಳಿ ನೋಡ್ತೀನಿ. ಸರಿ, ನಾವು ನಾಳೆ ಎಲ್ಲನ ತಗೊಂಬರ್ತೀವಿ, ಬಟ್ಟೆ ಬರಿ ಎಲ್ಲನ. ಸರಿ ಅಮ್ಮ. ಬಾರ ಸುಂದ್ರ, ಹೋಗೋಣ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.